ಪ್ರಭು, ತಾವು ರಾಜ್ಯ ಕಾರ್ಯವನ್ನು ತೊರೆದು ಗಾನ ನಾಟ್ಯ ವಿಲಾಸವನ್ನು ಬಿಟ್ಟು ಹೀಗೆ ಏಕಾಂತದಲ್ಲಿ ಚಿಂತಿಸುವುದರ ಬದಲು ಇನ್ನೊಂದು ವಿವಾಹವಾಗಿ ಆ ಸತಿಯ ಪುಣ್ಯದಿಂದಲಾದರೂ ಸಂತಾನವನ್ನು ಬಯಸುವುದು ಒಳ್ಳೆಯದಲ್ಲವೇ? ಈ ರಾಜ್ಯದ ಉತ್ತಮ ಉತ್ತರಾಧಿಕಾರಿಯನ್ನು ಆ ಸತಿಯ ಪುಣ್ಯದಿಂದಲಾದರೂ ನೀವು ಪಡೆದುಕೊಂಡರೆ ಅದಕ್ಕಿಂತ ಬೇರೆ ಭಾಗ್ಯ ಇನ್ನಿಲ್ಲ. ನನಗೆ ಖಂಡಿತವಾಗಿಯೂ ಅದರಿಂದ ತುಂಬ ಆನಂದವಾಗುತ್ತದೆ ಪ್ರಭು. ಇಲ್ಲ ಸುಮೇಧ, ಇಲ್ಲ ಇಲ್ಲ. ನಿನ್ನಿಂದ ಪಡೆಯಲಾಗದ ಸಂತಾನವನ್ನು ನಾನು ಯಾವ ವಿವಾಹದಿಂದಲೂ ಯಾವ ಸತಿಯಿಂದಲೂ ಪಡೆಯಲು ಸಾಧ್ಯ. ನಮ್ಮ ದಾಂಪತ್ಯದಿಂದ ಇಲ್ಲಿಯವರೆಗೂ ನಮಗೆ ಸಂತಾನ ಪ್ರಾಪ್ತಿಯಾಗದೇ ಇರುವುದಕ್ಕೆ ನಮ್ಮಿಂದ ಯಾವ ಲೋಪವೂ ಕಾಣುತ್ತೆ. ಇದಕ್ಕೆಲ್ಲ ಪೂರ್ವಾರ್ಜಿತ ಕರ್ಮವೇ ಕಾರಣ. ಅದೇ ಇದನ್ನೆಲ್ಲ ತಡೆ ಹಿಡಿದು ಇದರ ನಿವಾರಣೆಗಾಗಿ ನಮಗೆ ಸಂತಾನ ಪ್ರಾಪ್ತಿಯಾಗಲು ಯಾವುದೋ ವಿಶೇಷವಾದ ದೈವಾನುಗ್ರಹವಾಗಿದೆ. ಸರಿಯಾಗಿ ಹೇಳಿದೆ ಮಹಾರಾಜ, ಸರಿಯಾಗಿಯೇ ಹೇಳಿದೆ. ಗುರುಗಳಾದ ಶತಾನಂದರಿಗೆ ಪ್ರಣಾಮಗಳು. ಅಭೀಷ್ಟ ಸಿದ್ಧಿರಸ್ತು. ಮಹಾರಾಜ, ಅಮಾತ್ಯರಿಂದ ವಿಷಯ ತಿಳಿಯಿತು. ನೃತ್ಯ ವೀಕ್ಷಣೆಯ ಸಂದರ್ಭದಲ್ಲಿ ಬೇಸರಗೊಂಡು ಏಕಾಂತ ಗೃಹದಲ್ಲಿ ಬಂದು ಚಿಂತೆ ಮಾಡುತ್ತಿದ್ದೀರಾ ಎಂದು ಅದಕ್ಕೆ ಸಾಂತ್ವನ ಹೇಳಲು ಬಂದೆ. ಗುರುವರಿಯ, ನನ್ನ ಸಮಸ್ಯೆಗೆ ಬಹಳ ದಿನಗಳಿಂದ ಪರಿಹಾರವನ್ನು ಹುಡುಕುತ್ತಿದ್ದೇನೆ. ಆದರೆ ಅಷ್ಟೊಂದು ನಿರಾಶನಾಗಬೇಡ ಮಹಾರಾಜ. ಎಲ್ಲ ಚಿಂತೆಗೂ ಒಂದು ಪರಿಹಾರವಿದ್ದೇ ಇರುತ್ತದೆ. ಗುರುವರಿಯ, ಅದಾವ ಪರಿಹಾರವೆಂದು ತಿಳಿಯದೆ ಪರಿತಪಿಸುತ್ತಿದ್ದೇನೆ. ಹಣ್ಣಿಲ್ಲದ ಮರದಂತೆ, ತಾವರೆ ಇಲ್ಲದ ಕೊಳದಂತೆ, ಚಂದ್ರನಿಲ್ಲದ ರಾತ್ರಿಯಂತೆ, ಪಕ್ಷಿಗಳಿಲ್ಲದ ವನದಂತೆ ನನಗೆ ಸಕಲ ಸಂಪತ್ ಸೌಭಾಗ್ಯಗಳಿದ್ದರೂ ಅವೆಲ್ಲ ನಿರರ್ಥಕವೆಂಬಂತೆ ಸಂತಾನವಿಲ್ಲದ ಚಿಂತೆ ನನ್ನನ್ನು ಬಾಧಿಸುತ್ತಿದೆ ಗುರುದೇವ. ಮಹಾರಾಜ, ಸಮಸ್ಯೆಯ ಪರಿಹಾರ ಎಂದಿಗೂ ಇರುತ್ತದೆ. ಆದರೆ ಅದಕ್ಕೆ ಸರಿಯಾದ ಸಂದರ್ಭದ ಅವಶ್ಯಕತೆ ಇತ್ತು. ಈಗ ಬಂದಿದೆ. ನಿಮ್ಮ ಹಾಗೆ ರಘುವಂಶದ ಅರಸು ಅಯೋಧ್ಯೆ ದಶರಥ ಮಹಾರಾಜರು 3 ಪತ್ನಿಯರನ್ನು ಹೊಂದಿದ್ದರು. ಮಕ್ಕಳಿಲ್ಲದೆ ಪರಿತಪಿಸುತ್ತಿದ್ದರು. ಆದರೆ ಇಂದು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ 4 ಪುತ್ರ ರತ್ನರನ್ನು ಪಡೆದು ಮಹದಾನಂದವನ್ನು ಅನುಭವಿಸುತ್ತಿದ್ದಾರೆ. ಗುರುದೇವ, ದಶರಥ ಮಹಾರಾಜರ ಪಾಲಿಗೆ ಆ ಮಹಾಭಾಗ್ಯ ಸಾಧ್ಯವಾಗಿದ್ದಾದರೂ ಹೇಗೆ ಎಂದು ಹೇಳುವ ಕೃಪೆ ಮಾಡಿದ ಗುರುದೇವ. ನಾವಿಲ್ಲಿ ಬರುವಾಗ ನೀವೇ ಹೇಳುತ್ತಿದ್ದಿರಲ್ಲ ದೈವಾನುಗ್ರಹ ಎನ್ನುವ ಮಾತು. ಹಾಗೆ ಪುತ್ರ ಕಾಮೇಷ್ಟಿ ಯಜ್ಞ ದಶರಥ ಮಹಾರಾಜನಿಗೆ ಸಂತಾನವನ್ನು ನೀಡಿತು. ಯಜ್ಞ ಯಾಗಾದಿಗಳ ಮೂಲಕ ತಾವೂ ದೈವಾನುಗ್ರಹವನ್ನು ಹೊಂದಿದ್ದೇ. ಆದರೆ ಮಕ್ಕಳನ್ನು ಪಡೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಮಹಾರಾಜ. ಗುರುವರಿಯ, ಇಂದಿಗೆ ನಮ್ಮ ಕರ್ಮ ಕಳೆದು ತಮ್ಮ ಹಿತವಚನವನ್ನು ಕೇಳುವಂತಹ ಭಾಗ್ಯ ನಮ್ಮದಾಯಿತು. ತಮ್ಮ ಸಲಹೆಯಂತೆ ಸಂತಾನಾಪೇಕ್ಷಿಯಾದ ನಾನು ಕೂಡಲೇ ಯಾಗ ಕಾರ್ಯವನ್ನು ಪ್ರಾರಂಭಿಸುತ್ತೇನೆ. ಆಶೀರ್ವದಿಸಿ. ಶುಭಶ್ಯ ಶೀಘ್ರಂ. ಸಂತಾನ ಭಾಗ್ಯ ಸಿದ್ಧಿರಸ್ತು.
ಮಹಾಪ್ರಭು, ಸಂತಾನಾಪೇಕ್ಷೆಯಿಂದ ತಾವುಗಳು ಮಾಡಬೇಕೆಂದಿರುವ ಯಾಗಕ್ಕೆ ಈ ಸ್ಥಳ ಸೂಕ್ತವಾಗಿದ್ದು ಫಲವತ್ತಾದ ಪ್ರದೇಶವಾಗಿದೆ. ಈ ಸ್ಥಳದಲ್ಲಿ ಯಾವುದೇ ವಿಧವಾದ ಅಸ್ಥಿಯಾಗಲಿ ಪ್ರಾಣಿ ಅವಶೇಷವಾಗಲಿ ಹುದುಗಿಲ್ಲ. ಈ ಸ್ಥಳ ದೋಷಪೂರಿತವಾಗಿಲ್ಲ ಎಂದು ದೃಢಪಡಿಸಿಕೊಳ್ಳಲು ಈ ನೇಗಿಲಿನಿಂದ ಈ ಭೂಮಿಯನ್ನು ಉತ್ತಿ ಶೋಧಿಸಬೇಕಾಗಿದೆ. ಶಾಸ್ತ್ರಾರೀತ್ಯ ಪ್ರಭುಗಳಾದ ತಾವೇ ಈ ನೇಗಿಲಿನಿಂದ ಕೊಂಚ ದೂರ ನೆಲವನ್ನು ಉತ್ತಿ ಶೋಧನೆ ಕಾರ್ಯಕ್ಕೆ ಚಾಲನೆ ನೀಡಬೇಕು. ಬನ್ನಿ. ಅಗತ್ಯವಾಗಿ ಪೂಜ್ಯ. ಎತ್ತುಗಳಿಗೆ ಹೊಡೆಯಬೇಕು. ಈ ನೇಗಿಲಿಗೆ ಏನೋ ಸಿಕ್ಕಿ ಹಾಕಿಕೊಂಡಿರುವಂತೆ. ಮೊದಲು ಇದನ್ನು ಪರೀಕ್ಷೆ. ಆಯಿತು. ಸ್ವರ್ಣ ಪೆಟ್ಟಿಗೆ ಇದೆ, ಅದೇ ನೇಗಿಲನ್ನು ತಡೆದಿದೆ. ಸರಿ, ಆ ಸ್ವರ್ಣ ಪೆಟ್ಟಿಗೆಯಲ್ಲಿ ಏನಿದೆಯೋ ನೋಡಿ. ತೆಗೆದು. ಪ್ರಭು, ಸ್ವರ್ಣ ಪೆಟ್ಟಿಗೆಯನ್ನು ತೆಗೆಯಲು ಸಾಧ್ಯವಾಗುತ್ತಿಲ್ಲ ಪ್ರಭು. ಮಹಾರಾಜ, ಈ ಭೂಮಿ ತಾಯಿ ಧರಣಿ ದೇವಿ ತನ್ನೊಳಗೆ ರಕ್ಷಿಸಿ ಇರಿಸಿಕೊಂಡಿರುವ ಈ ಪೆಟ್ಟಿಗೆ ನಿಮಗೆ ಅನುಗ್ರಹಿಸಿರುವುದು. ಕಾರಣ ಈ ಸ್ವರ್ಣ ಪೆಟ್ಟಿಗೆಯನ್ನು ತಾವೇ ತೆಗೆಯಬೇಕು. ಇದೆಂತಹ ಆಶ್ಚರ್ಯ, ಎಂತಹ ಆನಂದ! ಈ ನೆಲದಲ್ಲಿ, ಈ ಸ್ವರ್ಣ ಪೆಟ್ಟಿಗೆಯಲ್ಲಿ ಇಂತಹ ಅಪೂರ್ವವಾದ ಶಿಶು. ಆಹಾ! ಮಹಾಪ್ರಭು, ಎಂತಹ ಸುಂದರವಾದ ಹೆಣ್ಣು ಮಗು!
ಈ ಮಗುವಿನ ಮುಖಕಾಂತಿ ನೋಡುತ್ತಿದ್ದರೆ ಆ ಮಹಾಲಕ್ಷ್ಮಿ ಈ ಮಗುವಿನ ರೂಪದಲ್ಲಿ ಅವತರಿಸಿರುವಂತಿದೆ ಅಲ್ಲವೇ? ನಿಜ ದೇವಿ, ಇಂತಹ ಸೌಂದರ್ಯ, ಇಂತಹ ಹಸನ್ಮುಖವಾದ ಶಿಶುವು ನಮಗೆ ಸಿಗಬೇಕಾದರೆ ಇದು ಸಾಮಾನ್ಯ ಶಿಶುವಲ್ಲ. ಗುರುವರ್ಯ, ನೀವೇನು ಹೇಳಿದಿರಿ? ಅನುಮಾನವೇ ಇಲ್ಲ ಮಹಾರಾಜ. ನೀವು ಸಂತಾನಾಪೇಕ್ಷೆಯಿಂದ ಯಾಗ ಮಾಡಲು ಭೂಶುದ್ಧಿ ನೋಡುವ ಸಲುವಾಗಿ ಉಳುಮೆ ಮಾಡುವಾಗಲೇ ಈ ಮಗು ಸಿಕ್ಕಿತು ಎಂದರೆ ಇದು ದೈವಾನುಗ್ರಹವೇ ಅಲ್ಲದೆ ಬೇರೆಯಲ್ಲ. ಈ ಶಿಶು ಆ ದೇವರು ನಿಮಗೆ ನೀಡಿದ ವರಪ್ರಸಾದವೇ ಹೊರತು ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಕೂಡಲೇ ಅರಮನೆಯಲ್ಲಿ ಕಂದನ ಜಾತಕರ್ಮ ಆರಂಭವಾಗಲಿ, ನಾಮಕರಣ ನಡೆಯಲಿ. ಹೌದು ಮಹಾಪ್ರಭು, ಗುರುವರ್ಯರು ಹೇಳಿದಂತೆ ಈ ಮಗುವಿನ ತೊಟ್ಟಿಲಿನ ಶಾಸ್ತ್ರವನ್ನು ಆದಷ್ಟು ಬೇಗ ಮುಗಿಸಿ ಇದಕ್ಕೊಂದು ಹೆಸರಿಟ್ಟು ಕರೆದು ಮುದ್ದಾಡುವ ಆಸೆ ಆಗುತ್ತಿದೆ. ಆಗಲಿ ದೇವಿ, ನಿನ್ನಿಚ್ಛೆ ಇದ್ದಂತೆ ಆಗಲಿ. ಅಮಾತ್ಯರೇ, ಪ್ರಭು, ದೈವತಾ ಅನುಗ್ರಹದಿಂದ ನಮಗೆ ಈ ಶಿಶು ದೊರಕಿರುವುದರಿಂದ ನಮ್ಮ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯಾಗಲಿ, ದಾನ ಧರ್ಮಾದಿಗಳು ಯಥೇಚ್ಛವಾಗಿ ನಡೆಯಲಿ. ನಮ್ಮ ರಾಜಧಾನಿಯು ಹಸಿರು ತೋರಣಗಳಿಂದ ಸಿಂಗಾರಗಳು. ಈ ಮಗುವಿನ ನಾಮಕರಣ ಉತ್ಸವಕ್ಕೆ ನಮ್ಮ ಅರಮನೆಯಲ್ಲಿ ಗಾನ, ನೃತ್ಯ, ಹೋಮ ಹವನಗಳು ವಿಜೃಂಭಣೆಯಿಂದ ನೆರವೇರಲಿ. ಮಹಾರಾಜ, ಈ ಅರಮನೆಯಲ್ಲಿ ಹಿಂದೆಂದೂ ಕಾಣದ ಸಂಭ್ರಮ, ಸಂತೋಷ ಈ ಮಗುವಿನ ಆಗಮನದಿಂದ ಉಂಟಾಗಿದೆ. ಇನ್ನು ಈ ಮಗುವಿಗೆ ನಾಮಕರಣವಾಗಿ ಆ ಹೆಸರಿನಿಂದ ಈ ಕಂದ ಈ ಅರಮನೆಗೆ ಇನ್ನಷ್ಟು ಸಂಭ್ರಮೋಲ್ಲಾಸವನ್ನು ಉಂಟು ಮಾಡಲಿ. ಅಗತ್ಯವಾಗಿ ಗುರುದೇವ, ದೈವದತ್ತವಾಗಿ ಭೂತಾಯಿಯಿಂದ ದೊರೆತ ಬಗೆಯನ್ನು ನೆನೆಯುವಂತೆ, ಭೂಮಿಯ ಮೇಲೆ ನೇಗಿಲು ಮೂಡಿಸುವ ಗೆರೆಯನ್ನು ಸೀತಾ ಎಂದು ಕರೆಯುವಂತೆ ಈ ಮಗುವಿಗೆ ಸೀತಾ ಎಂದೇ ನಾಮಕರಣ ಮಾಡಬಹುದಲ್ಲವೇ? ಆಹಾ, ಅಗತ್ಯವಾಗಿ ನೇಗಿಲ ತುದಿಯಿಂದ ಎಳೆಯುವ ಗೆರೆಗೆ ಸೀತಾ ಎನ್ನುವಂತೆ ಈ ಮಗುವಿಗೆ ಸೀತೆ ಎನ್ನುವ ಹೆಸರು ಅನ್ವರ್ಥವಾಗಿದೆ ಮಹಾರಾಜ, ಅನ್ವರ್ಥವಾಗಿದೆ. ಮಹಾರಾಣಿ, ತಾವು ಕೂಡ ಈ ಮಗುವಿಗೆ ಒಂದು ಹೆಸರನ್ನು ಹೇಳಬಹುದಲ್ಲವೇ? ಜನಕ ವಂಶದ ಬೆಳಕಾಗಿ ಬಂದಿರುವ ಈ ಮಗುವನ್ನು ಜಾನಕಿ ಎಂದು ಕರೆಯುವ ಅಪೇಕ್ಷೆ ನನ್ನದು. ಆಹಾ, ಅದ್ಭುತ. ಸೀತಾ ಜಾನಕಿ ಸೊಗಸಾಗಿದೆ. ಮಗುವಿನ ಚಿಕ್ಕಪ್ಪನೆನಿಸಿಕೊಳ್ಳುವ ವೃಷಧ್ವಜ ಯುವರಾಜರು ಕೂಡ ಒಂದು ಹೆಸರನ್ನು ಸೂಚಿಸಬಹುದಲ್ಲವೇ? ಹೇಳುತ್ತೇನೆ ಗುರುಗಳೇ. ಮಿಥಿಲೆ ನಮ್ಮ ರಾಜ್ಯದ ರಾಜಧಾನಿ. ಈ ಮಗುವಿನ ಹೆಸರು, ಈ ರಾಜ್ಯದ ರಾಜಧಾನಿಯ ಹೆಸರು ಜೊತೆಗೆ ಪ್ರಸಿದ್ಧಿಯಾಗಲು ಈ ಕಂದನನ್ನು ಮೈಥಿಲಿ ಎಂದು ಕರೆಯಲು ನಾನು ಅಪೇಕ್ಷಿಸುತ್ತೇನೆ. ಭಲೆ ಭಲೆ. ಆಹಾ, ಸೀತೆ, ಜಾನಕಿ, ಮೈಥಿಲಿ, ಅದ್ಭುತವಾಗಿದೆ. ಎಲ್ಲವೂ ಸೊಗಸಾಗಿದೆ. ಗುರುಗಳೇ, ನಾವೆಲ್ಲರೂ ಒಂದೊಂದು ಹೆಸರು ಸೂಚಿಸಿದಂತೆ ತಾವು ಒಂದು ಹೆಸರನ್ನು ಸೂಚಿಸಿದರೆ ನಮಗೆಲ್ಲರಿಗೂ ಸಂತೋಷವಾಗುತ್ತದೆ. ಅಗತ್ಯವಾಗಿ ಈ ಮಗು ದೊರೆತ ಬಗೆ, ಇದು ಬೆಳೆಯುವ ಸ್ಥಳ, ಬೆಳೆಯುವ ವಂಶ, ಈ ಕಂದನ ಹೆಸರಿಗೆ ಅನ್ವರ್ಥವಾಗುವಂತೆ ತಾವು ಮಾಡಿದ್ದೀರಿ. ನಾನು ಸಹ ನಿಮ್ಮ ವಂಶದ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತಹ ಒಂದು ಹೆಸರನ್ನು ಸೂಚಿಸುತ್ತೇನೆ. ಜನಕನ ವಂಶದ ಪೂರ್ವಜರಲ್ಲಿ ಪ್ರಸಿದ್ಧರಾದಂಥ ರಾಜ ನಿಮಿ ಚಕ್ರವರ್ತಿ ತನ್ನ ದೇಹ ತ್ಯಜಿಸಿ ವಿದೇಹನಾಗಿ ಉಳಿದ ಕತೆ ತಮಗೆಲ್ಲರಿಗೂ ಗೊತ್ತಿರುವುದೇ. ಅಂತಹ ವಿದೇಹನ ವಂಶದ ರಾಜ್ಯಕ್ಕೆ ಮಹಾಲಕ್ಷ್ಮಿ ಸ್ವರೂಪಿಯಾಗಿ ದೊರೆತಂತಹ ಈ ಮಗುವನ್ನು ನಾನು ವೈದೇಹಿ ಎಂದು ಕರೆಯಬಹುದಲ್ಲವೇ? ಆಹಾ, ಅದ್ಭುತ ಅದ್ಭುತ. ಸೀತಾ, ಜಾನಕಿ, ಮೈಥಿಲಿ, ವೈದೇಹಿ ಎಲ್ಲವೂ ಸೊಗಸಾಗಿದೆ. ಈ ಮಗುವಿನ ಭಾಗ್ಯದಿಂದ ನಮ್ಮ ವಂಶದ ಕೀರ್ತಿ ಅಜರಾಮರವಾಗುವುದರಲ್ಲಿ ಯಾವ ಸಂದೇಹವೂ ನನಗಿಲ್ಲ. ಸಾವಧಾನ ಮಹಾರಾಜ, ಸಾವಧಾನ ಮಹಾರಾಜ. ಸಾವಧಾನ. ನೀವು ಇಷ್ಟು ಬೇಗ ಈ ನಿರ್ಧಾರಕ್ಕೆ ಬರುವುದು
ಸೂಕ್ತವಲ್ಲ ಎನಿಸಿದೆ. ಅದೇಕೆಂದು ತಿಳಿಸುವಿರಾ ಗುರುವರ್ಯ? ಈ ಮಗು ಸ್ವರ್ಣಪೆಟ್ಟಿಗೆಯಲ್ಲಿ ಈ ರಾಜ್ಯದ ನೆಲದಲ್ಲಿ ಬಂದು ಸೇರಿದ್ದು ಹೇಗೆ? ಇದಕ್ಕೆ ಸೂಕ್ತವಾದ ಸಮಾಧಾನ ಸಿಗಬೇಕು. ಪೂರ್ವ ಚರಿತ್ರೆ ಗೊತ್ತಾದರೆ ಮಾತ್ರ ನಿರಾತಂಕವಾಗುವುದು. ಏಕೆಂದರೆ ಈ ಮಗುವು ದೇವರ ಪ್ರಸಾದವೋ ಅಥವಾ ಯಾವುದಾದರೂ ಅಸುರ ಶಕ್ತಿಯ ಅಸುಳೆಯ ರೂಪದಲ್ಲಿ ಅರಮನೆಯನ್ನು ಪ್ರವೇಶಿಸಿ ಅನಾಹುತ ಉಂಟು ಮಾಡುವ ಉದ್ದೇಶ ಹೊಂದಿದ್ದರೆ? ನಾರಾಯಣ 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 ನಾರಾಯಣ. ತ್ರಿಕಾಲಜ್ಞಾನಿ, ತ್ರೈಲೋಕ್ಯ ಸಂಚಾರಿ ದೇವರ್ಷಿ ನಾರದರಿಗೆ ಸ್ವಾಗತ, ಸುಸ್ವಾಗತ. ಇಷ್ಟಾರ್ಥ ಸಿದ್ಧಿರಸ್ತು, ವಂಶೋಭಿವೃದ್ಧಿರಸ್ತು. ಬ್ರಹ್ಮಮಾನಸ ಪುತ್ರ ನಾರದ ಮಹರ್ಷಿಗೆ ನಮೋ ನಮಃ. ಗೌತಮರ ಪುತ್ರ ಶತಾನಂದರೇ, ಸೌಖ್ಯವೇ? ಪೂಜ್ಯರೇ, ತಮ್ಮ ಆಶೀರ್ವಾದದಿಂದ ದೈವಾನುಗ್ರಹದಿಂದ ಎಲ್ಲವೂ ಶುಭವಾಗುತ್ತಿದೆ. ಜನಕ ಮಹಾರಾಜರಿಗೆ ಯಾಗಭೂಮಿಯಲ್ಲಿ ದೈವ ಸ್ವರೂಪಿಯೋ ಎಂಬಂತಹ ಹೆಣ್ಣು ಮಗು ದೊರೆತು ಅದಕ್ಕೀಗ ಸೀತೆ, ಜಾನಕಿ, ಮೈಥಿಲಿ, ವೈದೇಹಿ ಎಂದು ನಾಮಕರಣದ ಸಂಭ್ರಮ ನಡೆದಿರುವಾಗ ತಮ್ಮಂತಹ ಮಹರ್ಷಿಗಳ ಆಗಮನ ತಂಗಾಳಿಗೆ ಪರಿಮಳ ಬೆರೆತಂತೆ ಈ ಅರಮನೆಗೆ ಸಂತೋಷವನ್ನು ಇಮ್ಮಡಿಯಾಗಿ ತಂದಿದೆ ಗುರುದೇವ. ತಂಗಾಳಿಯೂ ಇಲ್ಲಿಯದೆ, ಪರಿಮಳವೂ ಇಲ್ಲಿಯದೆ. ನಾರದರ ನಾಸಿಕಕ್ಕೆ ಅದು ಎಲ್ಲಿಯೋ ತಿಳಿಯಿತು. ಶತಾನಂದರೇ, ಇಂತಹ ಸಂಭ್ರಮೋತ್ಸಾಹದ ಸಂದರ್ಭದಲ್ಲಿ ಇಲ್ಲಿಗೆ ಬರಲು ನನ್ನ ಮನಸ್ಸಿಗೆ ಆನಂದವು ಹೆಚ್ಚಿಸಿದೆ. ದೇವತಾ ಸ್ವರೂಪಿಯಾದ ಈ ಮಗುವನ್ನು ನೋಡುವ ಭಾಗ್ಯವು ಈಗ ನನ್ನದಾಗಿದೆ. ಮಹರ್ಷಿ, ತಾವು ಈ ಮಗುವನ್ನು ಕಂಡೊಡನೆ ಏನನ್ನೂ ನೆನಪಿಸಿಕೊಂಡವರಂತೆ ತೋರುತ್ತದೆ. ಈ ಮಗುವು ನಮ್ಮ ರಾಜ್ಯದಲ್ಲಿ ಹೇಗೆ ಸಿಕ್ಕಿತು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿರುವಾಗಲೇ ತಮ್ಮ ಆಗಮನವಾಯಿತು. ಈ ನನ್ನ ಪ್ರಶ್ನೆಗೆ ತಮ್ಮಿಂದ ಸರಿಯಾದ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೇನೆ. ಅಗತ್ಯವಾಗಿ ಮಹಾರಾಜ. ಇಳೆ ಮಳೆಯನ್ನು ಬಯಸುತ್ತದೆ, ಮಳೆ ಇಳೆಗೆ ಬರಲು ಕಾತರಿಸುತ್ತದೆ. ಹಾಗೆಯೇ ಹೇಳುವ ಕೇಳುವ ಬಯಕೆ ಇದ್ದರೆ ತಿಳುವಳಿಕೆಯ ಬಳ್ಳಿ ಬೆಳೆಯುತ್ತದೆ. ನಿನಗೆ ತಿಳಿಸಬೇಕಾದ ವಿಚಾರವನ್ನು ತಿಳಿಸಲು ನನಗೆ ಯಾವ ಅಭ್ಯಂತರವೂ ಇಲ್ಲ. ಈ ಮಗು ನಿನಗೆ ಸಿಗುವ ಮುನ್ನ ಈ ಮಗುವಿನ ಹಿಂದಿನ ಅವತಾರದ ಕಥೆಯನ್ನು ಈಗ ನಿನಗೆ ತಿಳಿಸುತ್ತೇನೆ. ಈ ಮಗು ಆಗ ವೇದವತಿ ಎಂಬ ಮಹಾಗುಣವತಿಯು ಸುರಸುಂದರಿಯೂ ಆಗಿ ಜನ್ಮವೆತ್ತಿ ವಿವಾಹಕ್ಕೆ ಪ್ರಾಪ್ತವಯಸ್ಕಳಾಗಿದ್ದಳು. ವೇದವತಿಯ ತಂದೆ ತನ್ನ ಮಗಳಿಗೆ ಅನುರೂಪನಾದ ವರನೊಂದಿಗೆ ವಿವಾಹವನ್ನು ಮಾಡಬೇಕೆಂದು ಅಪೇಕ್ಷಿಸಿ ವಿವಾಹದ ವಿಷಯವನ್ನು ತಿಳಿಸಲು ಮಗಳ ಹತ್ತಿರ ಕಾತರದಿಂದ ಬಂದನು. ಆಗ ವೇದವತಿ, ವೇದವತಿ, ಏನಿದು? ನಿನಗೆ ಸೂಕ್ತವಾದ ವರ್ಣನ್ನು ಹುಡುಕಿ ನಿನ್ನ ವಿವಾಹ ಮಾಡಬೇಕೆಂದು ಖಾತರಿಸಿ ಅಷ್ಟ ದಿಕ್ಕಗಳಿಗೂ ಸೂಕ್ತ ವರನ್ನು ಹುಡುಕಲು ಅಮಾತ್ಯರನ್ನು ಕಳುಹಿಸಿದ್ದೇವೆ. ಪರಾಕ್ರಮಶಾಲಿಗಳು, ಸತ್ಕುಲ ಪ್ರಸೂತರು, ಸಕಲ ವಿದ್ಯಾ ಪಾರಂಗತರು ಆದ ಉತ್ತಮೋತ್ತಮ ಗುಣಗಳುಳ್ಳ ವರಗಳನ್ನು ಶೋಧಿಸಿದ್ದರೆಂದು ಅವರಿಗೆ ಸಂದೇಶ ಬರುತ್ತದೆ. ಅವೆಲ್ಲವನ್ನು ನಿನಗೆ ತಿಳಿಸಿ ನೀನು ಇಷ್ಟಪಟ್ಟ ವರನೊಂದಿಗೆ ನಿನ್ನ ವಿವಾಹ ನಡೆಸಬೇಕೆಂದ ಅಭಿಲಾಷೆಯಿಂದ ಬಂದರೆ ಈ ರೀತಿ ತಪಸ್ವಿನಿಯಂತೆ ವೇಷ ತೊಟ್ಟಿರುವುದೇತಕ್ಕೆ? ಈ ನಿನ್ನ ವೇಷವನ್ನು ನೋಡಿದರೆ ನೀನು ವೈರಾಗ್ಯವನ್ನು ಹೊಂದಿರುವಂತೆ ನಮಗೆ ಆತಂಕವಾಗುತ್ತದೆ. ಇಲ್ಲ ಅಪ್ಪಾಜಿ, ಇಲ್ಲ. ನಿಮಗೆ ಆತಂಕ ಬೇಡ. ನಾನು ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಈ ತಪಸ್ಸನ್ನು ಮಾಡಲು ನಿರ್ಧರಿಸಿದ್ದೇನೆ. ವೇದವತಿ, ಏನಿದು ವಿಚಿತ್ರ? ತಪಸ್ಸಿಗೂ ವಿವಾಹಕ್ಕೂ ಎಲ್ಲಿಯ ಸಂಬಂಧ? ಅಪ್ಪಾಜಿ,
ಹಿಮವಂತನ ಮಗಳು ಗಿರಿಜೆ ತಪಸ್ಸನ್ನು ಮಾಡಿ ತಾನೆ ಆ ಶಂಕರನನ್ನು ಪಡೆದಿದ್ದು. ವೇದವತಿ, ದಾಕ್ಷಾಣಿ ಅಗಲಿಕೆಯಿಂದ ಪರಮ ವಿರಾಗಿಯಾಗಿದ್ದ ಪರಮೇಶ್ವರನನ್ನು ವರಿಸಲು ಆ ಗಿರಿಜೆಗೆ ತಪಸ್ಸು ಮಾಡುವುದೊಂದನ್ನು ಬಿಟ್ಟು ಅನ್ಯ ಮಾರ್ಗವಿರಲಿಲ್ಲ. ಅಪ್ಪಾಜಿ, ಮಹಾದೇವನನ್ನು ಒಲಿಸಿಕೊಳ್ಳಲು ಗಿರಿಜೆಗೆ ತಪಸ್ಸನ್ನು ಬಿಟ್ಟು ಹೇಗೆ ಅನ್ಯ ಮಾರ್ಗ ಇರಲಿಲ್ಲವೋ ಹಾಗೆ ನನಗೂ ಮಧುಸೂದನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಬಿಟ್ಟು ಅನ್ಯ ಮಾರ್ಗವಿಲ್ಲ ಅಪ್ಪಾಜಿ. ಮಧುಸೂದನ ಅಂದ್ರೆ? ಕ್ಷೀರಸಾಗರ ಶಾಯಿ, ಶೇಷಶಯನ, ಶಂಕುಚಕ್ರ ಕಥಾಧಾರಿ, ವೈಕುಂಠ ದೊರೆಯ ಪದ್ಮನಾಭನನ್ನು ನನ್ನ ಪತಿಯಾಗಿ ಪಡೆಯಲು ನಾನು ತಪಸ್ಸು ಮಾಡಲು ನಿರ್ಧರಿಸಿದ್ದೇನೆ ಅಪ್ಪಾಜಿ. ದಯಮಾಡಿ ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ಆಶೀರ್ವದಿಸಿ. ವೇದವತಿ, ಈ ನಿನ್ನ ಅಸಾಧ್ಯವಾದ ಅಪೇಕ್ಷೆಗೆ ಆಶೀರ್ವಾದ ಮಾಡುವ ಅವಿವೇಕಿತನವನ್ನು ನಾನು ತೋರಲಾರೆ. ಈ ನಿನ್ನ ನಿರ್ಧಾರವನ್ನು ಬಿಟ್ಟು ನಾನು ಹುಡುಕಲು ಕಳುಹಿಸಿರುವ ಭೂಲೋಕದ ರಾಜ ಮಹಾರಾಜರುಗಳಲ್ಲಿ ಯಾರನ್ನು ಬೇಕಾದರೂ ಇಷ್ಟಪಡು. ಇಲ್ಲ ಅಪ್ಪಾಜಿ, ಇಲ್ಲ. ಆ ವಿಷ್ಣುವೇ ನನ್ನ ಪತಿ. ಆ ವಿಷ್ಣುವನ್ನಲ್ಲದೆ ಬೇರ್ಯಾರನ್ನು ಎಂದಿಗೂ ನಾನು ವರಿಸಲಾರೆ ಅಪ್ಪಾಜಿ, ವರಿಸಲಾರೆ. ವೇದವತಿ, ಮಗಳೆಂಬ ಮಮಕಾರದಿಂದ ಮೃದು ವಚನಗಳನ್ನು ಆಡುತ್ತಿರುವ ನಾನು ಅದನ್ನು ಮರೆತು ಕಠಿಣವಾಗಿ ಬುದ್ಧಿ ಹೇಳಬೇಕಾಗುತ್ತದೆ. ಅಪ್ಪಾಜಿ, ತಂದೆಯಾಗಿ ನೀವು ನನ್ನನ್ನು ದಂಡಿಸಬಹುದು, ಆದರೆ ಮಹಾವಿಷ್ಣುವನ್ನು ನನ್ನ ಪತಿಯಾಗಿ ಪಡೆಯುವ ನನ್ನ ನಿರ್ಧಾರವನ್ನು ನೀವು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ವೇದವತಿ, ನಿನ್ನ ಅವಿವೇಕಿತನ ಅತಿಯಾಯಿತು. ಸ್ವಾಮಿ ಸ್ವಾಮಿ, ಇದರಲ್ಲಿ ವೇದವತಿಯ ಅವಿವೇಕವೇನೂ ಇಲ್ಲ. ನೀವು ಮರೆತಿದ್ದೀರ. ನಾನೇನು ಮರೆತಿದ್ದೇನೆ ದೇವಿ? ಹೇಳುತ್ತೇನೆ ಸ್ವಾಮಿ. ನಾವು ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಜನಿಸಬೇಕೆಂದು ತಪಸ್ಸು ಮಾಡಿ ವರ ಪಡೆಯಲಿಲ್ಲವೇ? ಆ ವರ ಫಲಿಸಿ ಆ ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಬೆಳೆದ ಮೇಲೆ ಆ ವಿಷ್ಣುವೇ ನಮಗೆ ಅಳಿಯನಾಗಬೇಕಲ್ಲವೇ? ಮಗಳೆಂಬ ಮಮಕಾರದಲ್ಲಿ ಆ ಮಹಾಲಕ್ಷ್ಮಿಯೇ ಈ ವೇದವತಿ ಎಂಬುದನ್ನು ಮರೆತು ಸಾಮಾನ್ಯಳೆಂದು ತಿಳಿದು ತಪ್ಪು ಮಾಡಿಬಿಟ್ಟೆ. ಸ್ವಾಮಿ, ಎಷ್ಟೋ ಬಾರಿ ನಾನು ತಾಯಿಯಾದರೂ ಕೂಡ ಮಗಳೆಂಬ ಮಮತೆಯ ಪ್ರವಾಹದಲ್ಲಿ ಮಹಾಲಕ್ಷ್ಮಿಯೇ ಸ್ವರೂಪ ಆಗಿರುವುದನ್ನು ಮರೆತು ವರ್ತಿಸಿದೆ. ಈಗ ನಮ್ಮ ತಪ್ಪು ನಮಗೆ ಅರಿವಾಯಿತಲ್ಲವೇ? ಇನ್ನಾದರೂ ವೇದವತಿಯ ಸಾಧನೆಗೂ ಗುರಿಗೂ ನಾವು ಆಶೀರ್ವದಿಸಬೇಕಲ್ಲವೇ? ಖಂಡಿತ ದೇವಿ, ಖಂಡಿತ. ವೇದವತಿ, ನನ್ನ ಕಠಿಣವಾದ ಮಾತುಗಳನ್ನು ಮನ್ನಿಸಮ್ಮ. ನಿನ್ನ ಅನಂತ ಕಾಲದ ಪತಿಯನ್ನು ಈ ಅವತಾರದಲ್ಲಿ ನೀನು ಹೊಂದಲೇಬೇಕು. ನಿನ್ನ ತಪಸ್ಸಿಗೆ ಶ್ರೀಹರಿ ಒಲಿದು ಮತ್ತೆ ನಿನ್ನನ್ನು ವರಿಸಲೇಬೇಕು. ಅಪ್ಪಾಜಿ, ಇಷ್ಟು ವರ್ಷಗಳ ಕಾಲ ನೀವು ನನ್ನನ್ನು ಸಲಹಿದಿರಿ, ಆನಂದ ನೀಡಿದಿರಿ. ಈಗ ನನ್ನ ಮನೋಭಿಲಾಷೆಯನ್ನು ಅರಿತು ನನ್ನನ್ನು ಆಶೀರ್ವದಿಸಿದಿರಿ. ನಿಮಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅಪ್ಪಾಜಿ, ಧನ್ಯವಾದಗಳು. ನಾನಿನ್ನು ತಪಸ್ಸಿಗೆ ತೆರಳುತ್ತೇನೆ ಅಪ್ಪಾಜಿ. ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ನನ್ನನ್ನು ಆಶೀರ್ವದಿಸಿ. ತಾಯಿ, ನಾನಿನ್ನು ಹೊರಡುತ್ತೇನೆ. ನನ್ನನ್ನು ಆಶೀರ್ವದಿಸಿ ತಾಯಿ. ಬರುತ್ತೇನೆ ತಾಯಿ. ಆದಿಲಕ್ಷ್ಮಿ ವೇದವತಿಯು ಆದಿದೇವ ಪಡೆಯಲು ಅಡವಿಯೇ ಕಾಂತದಲ್ಲಿ ಶ್ರೀ
ಜನಕ ಮಹಾರಾಜ, ಲಕ್ಷ್ಮೀನಾರಾಯಣರು ಪರಸ್ಪರ ಅಗಲುತ್ತಾರೆ, ಮತ್ತೆ ಬೇರೆ ಬೇರೆ ಅವತಾರಗಳನ್ನೆತ್ತಿ ಸಾಮಾನ್ಯರಂತೆ ನಾನಾ ಶ್ರಮಪಟ್ಟು ಒಂದಾಗುತ್ತಾರೆ ಎನ್ನುವುದೆಲ್ಲ ಆಟವಿದ್ದಂತೆ. ಆದಿ ದಂಪತಿಗಳಾದ ಅವರಿಗೆ ಅಗಲಿಕೆ ಎನ್ನುವುದೇ ಇಲ್ಲ. ಆದರೂ ಲೋಕ ಕಲ್ಯಾಣಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕಾಗಿ ಈ ರೀತಿಯ ಅವತಾರಗಳನ್ನೆತ್ತಿ ಅಗಲಿಕೆ ಒಂದಾಗುವಿಕೆಯ ನಾಟಕವನ್ನಾಡುವ ಜಗನ್ನಾಟಕ ಸೂತ್ರಧಾರಿಗಳು ಅವರು. ಅಂತಹ ಭಗವಂತನ ನಾಟಕದಲ್ಲಿ ವೇದವತಿಯ ತಪಸ್ಸಿನ ಅಂಕ ಆರಂಭವಾಯಿತು. ಮಹರ್ಷಿ, ವೇದವತಿಯ ತಪಸ್ಸಿಗೆ ಮಹಾವಿಷ್ಣು ಒಲಿದನೆ? ವೇದವತಿಯು ವಿಷ್ಣುವನ್ನು ಪಡೆಯಲು ತಪಸ್ಸನ್ನು ಮಾಡುತ್ತಿರುವಾಗ ಸಾಂಬನೆಂಬ ಮಹಾದೈತ್ಯನೊಬ್ಬ ಅಲ್ಲಿಗೆ ಬಂದ.